ಬಂಡೆದ್ದವರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ವರ್ಸಸ್ ಮೋದಿ ಇಂದು ಕಾಮೆಂಟ್ಸ್ ಸಂಬಂಧಪಟ್ಟಂತೆ ಒಂದು ರೀತಿ ಕಾಳಗ ಆಗಿದೆ, ಗಲಾಟೆ ಆಗಿದೆ. ಅದೆಲ್ಲವನ್ನು ಕೂಡ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಅಲ್ಲಿ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ನ ಹೆಡ್ಲೈನ್ಸ್. ಸಿಎಂ ಡಿಸಿಎಂ ದಂಗಲ್ ವಿಚಾರ, ಶಾಸಕರಿಗೆ ಡಿಕೆಶಿ ಖಡಕ್ ಎಚ್ಚರಿಕೆ. ಒಂದಿಬ್ಬರು ಬಂದು ನನ್ನನ್ನು ಬಗ್ಗಿಸಲು ಆಗಲ್ಲ ಎಂದ ಡಿಸಿಎಂ. ಇಲಾಖೆಯಲ್ಲಿ ಹಸ್ತಕ್ಷೇಪ ವಿಚಾರ, ಸಚಿವ ಭೈರತಿ ವಿರುದ್ಧ ಬಹಿರಂಗವಾಗಿ ಗುಡುಗಿದ ವಿನಯ್ ಕುಲಕರ್ಣಿ. ಸಮಯ ಬಂದಾಗ ದಾಖಲೆ ಬಿಡುಗಡೆ ಮಾಡೋದಾಗಿ ಎಚ್ಚರ. ಮಹಿಳೆ ಮೇಲೆ ಅತ್ಯಾಚಾರ ಆರೋಪ ಪ್ರಕರಣ, ವಕೀಲ ದೇವರಾಜೇಗೌಡ ಹೈಕೋರ್ಟ್ ಜಾಮೀನು. ಎಂಎಲ್ಸಿ ಸೂರಜ್ ರೇವಣ್ಣ ಇನ್ನೂ 2 ದಿನ ಕಸ್ಟಡಿಗೆ. ನಟ ದರ್ಶನ್ ಭೇಟಿ ಮಾಡಿದ ತಾಯಿ, ಜೈಲಲ್ಲಿ ಮಗನನ್ನ ಕಂಡು ಕಣ್ಣೀರಿಟ್ಟ ಮೀನಾ ತುಗುದೀಪ. ಚಾಮುಂಡೇಶ್ವರಿ ಜೊತೆಗಿದ್ದಾಳೆ ಎಂದು ಧೈರ್ಯ. ಪತ್ನಿಯನ್ನು ಚಾಕುವಿನಿಂದ ಇರಿದು ಕೊಂದ ಕಾನ್ಸ್ಟೇಬಲ್ ಪತಿ, ಹಾಸನ ಎಸ್ಪಿ ಕಚೇರಿ ಮುಂದೆಯೇ ಭೀಕರ ಘಟನೆ. ಆಸ್ಪತ್ರೆ ಮುಂದೆ ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ. ಹಿಂದೂ ಎಂದರೆ ಬಿಜೆಪಿ ಆರ್ಎಸ್ಎಸ್ ಮೋದಿ ಅಲ್ಲ, ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ವಾಗ್ದಾಳಿ. ವಿಪಕ್ಷ ನಾಯಕನ ಹೇಳಿಕೆಗೆ ಮೋದಿ ಆಕ್ರೋಶ. ವಿದ್ಯಾರ್ಥಿಗಳ ವೀಸಾ ಶುಲ್ಕ ಹೆಚ್ಚಿಸಿದ ಆಸ್ಟ್ರೇಲಿಯಾ. 39,000 ಇದ್ದ ಶುಲ್ಕ 89,000 ರೂಪಾಯಿಗೆ ಏರಿಕೆ. ಸರ್ಕಾರದ ಹೊಸ ನಿಯಮದಿಂದ ಭಾರತೀಯರಿಗೆ ದೊಡ್ಡ ಹೊಡೆತ. ಕಾಂಗ್ರೆಸ್ನಲ್ಲಿ ಅಗ್ಗಜಗ್ಗಾಟ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ಮೊದಲು ಡಿಸಿಎಂಗಳ ಸಂಖ್ಯೆಯನ್ನು ಏರಿಕೆ ಮಾಡಿ ಅಂತ ಕೂಗು ಹೇಳ್ತು. ಅದಕ್ಕೆ ಡಿಕೆ ಶಿವಕುಮಾರ್ ಕಡೆಯವರು ಸಿಎಂ ಸ್ಥಾನವನ್ನೇ ಬದಲಾಯಿಸಿ ಅಂತ ಕೂತ್ಕೊಂಡ್ರು. ಇದೀಗ ವಾರ್ನಿಂಗ್ ಕೊಟ್ಟ ಮೇಲೂ ಯಾರ್ಯಾರು ಮಾತನಾಡ್ತಿದ್ದಾರೆ ಅವ್ರ ವಿರುದ್ಧ ಈಗ ಡಿಕೆ ಶಿವಕುಮಾರ್ ಗುಡುಗಿದ್ದಾರೆ. ಇಂದು ಕೆಪಿಸಿಸಿ ಪದಾಧಿಕಾರಿಗಳ ಸಭೆಯಲ್ಲೂ ಈ ವಿಷಯ ಪ್ರಸ್ತಾಪ ಆಗಿದೆ. ಸಿಎಂ ಡಿಸಿಎಂ ಬದಲಾವಣೆ ಬಗ್ಗೆ ಮಾತನಾಡುವವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಎಂದು ಪ್ರಧಾನ ಕಾರ್ಯದರ್ಶಿ ಒತ್ತಾಯ ಮಾಡಿದ್ದಾರೆ. ಪದಾಧಿಕಾರಿಗಳ ಪ್ರಸ್ತಾಪಕ್ಕೆ ಡಿಕೆ ಶಿವಕುಮಾರ್ ಖಡಕ್ ಉತ್ತರ ನೀಡಿದ್ದಾರೆ. ಸಿಎಂ ಡಿಸಿಎಂ ಬದಲಾವಣೆ ಕುರಿತು ಮಾತನಾಡುವ ಪಕ್ಷದ ಶಾಸಕರಿಗೆ ಇಷ್ಟಲ್ಲೇ ನೋಟಿಸ್ ನೀಡ್ತೇವೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಜೊತೆಗೂ ಮಾತನಾಡಿದ್ದೇನೆ ಅಂತ ಡಿಸಿಎಂ ಹೇಳಿದ್ದಾರೆ. ನಾನು ಅಧ್ಯಕ್ಷನಾಗುವ ಮೊದಲು ಪಕ್ಷ ಹೇಗಿತ್ತು, ಈಗ ಹೇಗಿದೆ ನೋಡಿ. ಸೋನಿಯಾ ಗಾಂಧಿ ಪಕ್ಷ ಸಂಕಷ್ಟದಲ್ಲಿದ್ದಾಗ ನಮ್ಮನ್ನು ಅಧ್ಯಕ್ಷನಾಗಿ ಮಾಡಿದ್ರು. ಈಗ ಪಕ್ಷ ಸದೃಢವಾಗಿದೆ. ಇನ್ನಷ್ಟು ಬಲಿಷ್ಠ ಮಾಡುವ ಹೊಣೆಗಾರಿಕೆ ನನ್ನ ಮೇಲಿದೆ. ಯಾರೋ ಒಂದಿಬ್ಬರು ನಮ್ಮನ್ನ ಬಗ್ಗಿಸಬಹುದು ಅಂತ ಭಾವಿಸಿದ್ರೆ ಅದು ಆಗಲ್ಲ ಅಂತ ಡಿಕೆ ಶಿವಕುಮಾರ್ ವಿರೋಧಿಗಳಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸಚಿವ ರಾಜಣ್ಣ ಡಿಸಿಎಂ ಜಾತಿ ಲೆಕ್ಕಾಚಾರ ಕೊಡಬೇಕು ಅನ್ನೋದು, ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್ ಇವರ ಹೇಳಿಕೆಯ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಆಪ್ತ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಸಿಎಂ ಆಗಬೇಕು ಡಿಕೆ ಶಿವಕುಮಾರ್, ಆಮೇಲೆ ಉಳಿದೋದೆಲ್ಲ ಅಂತ ಎಲ್ಲ ಹೇಳಿದ್ರು. 3 ಯಾಕೆ 6 ಯಾಕೆ 9 ಮಾಡಿ ಅಂತ ಡಿಕೆ ಸುರೇಶ್ ಹೇಳಿದ್ರು. ಇದು ಕಾಂಗ್ರೆಸ್ನ ಆದಿ ಜಗಳ ಬೀದಿ ಜಗಳ ಆಗಿ ಪರಿವರ್ತನೆಯಾಗಿತ್ತು. ಇದೀಗ ಡಿಕೆ ಶಿವಕುಮಾರ್ ಎಲ್ರಿಗೂ ಎಚ್ಚರಿಕೆ ಕೊಟ್ಟಂಗೆ ಕಾಣ್ತಿದ್ದ. ಬಾಯಿ ಮುಚ್ಕೊಂಡು ಇರಿ ಅಂತ. ರಾಜಣ್ಣ ಹಿಂಗೆಲ್ಲ ಹೇಳಿದ್ರೆ ನಾವು ಕೇಳಲ್ಲ ಅಂತೆಲ್ಲ ಹೇಳ್ತಿದ್ರು. ಯಾಕೋ ಇದು ಸದ್ಯಕ್ಕೆ ನಿಲ್ಲೋ ಲಕ್ಷಣ ಕಾಣ್ತಿಲ್ಲ. ಕಾಂಗ್ರೆಸ್ ಅಲ್ಲಿ ಸಭೆಗಳ ಮೇಲೆ ಸಭೆಗಳಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಒಂದು ಬಣ ಕತ್ತಿ ಮಸೀತಿದೆ. ಡಿಕೆ ಶಿವಕುಮಾರ್ ಕಡೆಯವರು ಕೂಡ ನಾವೇನು ಕಡಿಮೆ ಅಂತ ಅವರು ನಿಂತಂಗಿದೆ. ಸ್ವತಃ ಸ್ವಾಮೀಜಿ ಸಿದ್ದರಾಮಯ್ಯನವ್ರಿಗೆ ವೇದಿಕೆ ಮೇಲೆ ಕೆಂಪೇಗೌಡ ಜಯಂತಿಯಲ್ಲಿ ಮುಖ್ಯಮಂತ್ರಿ ಮಾಡಿ ಶಿವಕುಮಾರ್ ಅವ್ರನ್ನ ಅಂತ ಕೇಳಿದ ಮೇಲೆ ಅದು ಮತ್ತಷ್ಟು ಅತಿರೇಕಕ್ಕೆ ಹೋಗಿತ್ತು. ಸ್ವಾಮೀಜಿ ಬಗ್ಗೆ ರಾಜಣ್ಣ ಕೊಟ್ಟಂತ ಹೇಳಿಕೆ ವಿರುದ್ಧ ಡಿಕೆ ಸುರೇಶ್ ಕೂಡ ಖಡಕ್ ಎಚ್ಚರಿಕೆ ಕೊಟ್ಟಿದ್ರು. ಇದಿಷ್ಟು ಕಾಂಗ್ರೆಸ್ ಸರ್ಕಾರದ ಪಕ್ಷದ ಒಂದು ಲೆಕ್ಕಾಚಾರಗಳು. ನೋಡ್ಬೇಕು ಏನೇನಾಗುತ್ತೆ ಇನ್ನು ಅಂತ. ಯಾಕೆಂದ್ರೆ ಅಧಿಕಾರ ಜನ ಕೊಟ್ಟಿದ್ದಾರಲ್ಲ, ಅದನ್ನ ಅನುಭವಿಸಬೇಕಾ ಇಲ್ಲ ಆಡಳಿತ ನಡೆಸಬೇಕಾ ಅನ್ನೋ ಚರ್ಚೆ. ಅನುಭವಿಸುವಕ್ಕೋಸ್ಕರ ಸಮಸ್ಯೆಗಳಾಗ್ತಾ ಇದೆ. ಜಾತಿಗೊಂದು ಡಿಸಿಎಂ ಅನ್ನೋದಕ್ಕಿಂತ ಉತ್ತರ ಕರ್ನಾಟಕ ಅವ್ರವ್ರ ಜಿಲ್ಲೆಗಳನ್ನ ಹೇಗೆ ಅಭಿವೃದ್ಧಿ ಮಾಡಬೇಕು ಅಂತ ಕಿತ್ತಾಡಿದ್ರೆ ಜನನಾರ ಖುಷಿ ಪಟ್ಟಿರೋರು. ಬಟ್ ಇಲ್ಲಿ ಸ್ಥಾನಕ್ಕಾಗಿ ಕಿತ್ತಾಟ ಏನಾಗುತ್ತೋ ಗೊತ್ತಿಲ್ಲ. ಇನ್ನು ಸಿದ್ದರಾಮಯ್ಯ ಆಪ್ತ ಪರಮಾಪ್ತ ಸಚಿವ ಭೈರತಿ ಸುರೇಶ್ ವಿರುದ್ಧ ಕಾಂಗ್ರೆಸ್ ಶಾಸಕರು ತಿರುಗಿ ಬಿದ್ದಿದ್ದಾರೆ. ಗೌರವ ಇಲ್ಲದ ಕಡೆ ಯಾಕಿರಬೇಕು, ದಾಖಲೆ ಸಮೇತ ಬಿಚ್ಚಿಡ್ತೀನಿ ಅಂತ ಭೈರತಿ ಸುರೇಶ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕಳೆದೊಂದು ವಾರದಿಂದ ಸಿಎಂ ಹಾಗೂ ಡಿಸಿಎಂ ಹುದ್ದೆ ವಿಚಾರವಾಗಿ ಕಾಂಗ್ರೆಸ್ ಅಲ್ಲಿ ಅಸಮಾಧಾನ ಸ್ಫೋಟಗೊಂಡಿತ್ತು. ಇದರ ಬೆನ್ನಲ್ಲೇ ಕೆಪಿಸಿಸಿ ಕಾರ್ಯಾಧ್ಯಕ್ಷ ವಿನಯ್ ಕುಲಕರ್ಣಿ ಅವರು ಸಚಿವ ಭೈರತಿ ಸುರೇಶ್ ವಿರುದ್ಧ ಬಹಿರಂಗವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ನಾವೆಲ್ಲರೂ ಸೇರಿದರೆ ಅವರು ಸಚಿವರು, ಅವರೇನು ಮೇಲಿಂದ ಬಂದಿಲ್ಲ. ಸಚಿವರು ಮೊದಲು ಶಾಸಕರೇ ಅಲ್ವಾ, ಅದನ್ನು ಅರ್ಥ ಮಾಡಿಕೊಳ್ಳಿ. ಅವರಿಗೂ ನೋಟಿಸ್ ಕೊಡಲೇಬೇಕಾಗುತ್ತದೆ. ಪ್ರಸಂಗ ಬಂದರೆ ದಾಖಲೆ ಕೊಡ್ತೇನೆ. ನಾನು ಭಯ ಪಡೋದಿಲ್ಲ. ಬಹಿರಂಗವಾಗಿ ಹೇಳುತ್ತೇನೆ, ಗೌರವ ಇಲ್ಲದ ಕಡೆ ನಾವು ಯಾಕಿರಬೇಕು ಅಂತ ಭೈರತಿ ಸುರೇಶ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಈ ಹಿಂದೆ ದೆಹಲಿ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಭೈರತಿ ಸುರೇಶ್ ವಿರುದ್ಧವೂ ದೂರು ಸಲ್ಲಿಸಿದ್ರು. ಇದೀಗ ಮತ್ತೊಮ್ಮೆ ಅವರ ವಿರುದ್ಧ ಬಹಿರಂಗವಾಗಿ ವಿನಯ್ ಕುಲಕರ್ಣಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ.
ವಿನಯ್ ಕುಲಕರ್ಣಿ ಸ್ಟ್ರಾಂಗ್ ಲೀಡ್ರು, ಅವರು ಸಚಿವರಾಗಿದ್ದವರೇ. ಬೈರತಿ ಸುರೇಶ್ ಸಿದ್ದರಾಮಯ್ಯನವರ ಆಪ್ತ ಅನ್ನೋ ಕಾರಣಕ್ಕೆ ಒಂದಷ್ಟು ಒಳ್ಳೆ ಹುದ್ದೆಗಳು ಖಾತೆಗಳು ಸಿಕ್ಕಿದೆ. ಬೈರತಿ ಸುರೇಶ್ 2023-18 ಎರಡನೇ ಬಾರಿ ಶಾಸಕರು, ಅದಕ್ಕೂ ಮುಂಚೆ MLC ಆಗಿದ್ರು. 2010 BBMP ಚುನಾವಣೆ ಸೋತಿದ್ರು. ಬಟ್ ವಿನಯ್ ಕುಲಕರ್ಣಿ ಸೀನಿಯರ್ ಪೊಲಿಟಿಷಿಯನ್, ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಸಮುದಾಯದಲ್ಲಿ. ಸೊ ಆ ಕಾರಣಕ್ಕೆ ವಿನಯ್ ಕುಲಕರ್ಣಿ ಇವ್ರ ಮಾತೆಲ್ಲ ಕೇಳಬೇಕಾ, ಇವ್ರ ಆಟಗಳೆಲ್ಲ ಸಹಿಸ್ಕೋಬೇಕಾ ಅಂತ ಬೈರತಿ ಸುರೇಶ್ ವಿರುದ್ಧ ರೆಬಲ್ ಆಗಿದ್ದಾರೆ. ಬಟ್ ದಾಖಲೆ ಬೇಕಾದ ಬಿಡುಗಡೆ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಸೊ ಇದು ಮರ್ಯಾದೆ ಇಲ್ದಿರೋ ಕಡೆ, ಗೌರವ ಇಲ್ದಿರೋ ಕಡೆ ಇರಬೇಕಾ ಅನ್ನೋ ಪ್ರಶ್ನೆ, ಇದು ಯಾವಂತಕ್ಕೆ ಹೋಗುತ್ತೆ ಅನ್ನೋ ಮತ್ತಷ್ಟು ಪ್ರಶ್ನೆಗಳನ್ನ ಹುಟ್ಟಾಕತ್ತೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಶಾಸಕರು ವರ್ಸಸ್ ಸಚಿವರ ಕಾಳಗ, ಕಾಂಗ್ರೆಸ್ ಸರ್ಕಾರದಲ್ಲಿ DCM ಟೀಮ್ ವರ್ಸಸ್ CM ಟೀಮ್ ಕಾಳಗ, ಇವೆಲ್ಲ ಆಗ್ತಿದೆ. ನೋಡ್ಬೇಕು ಮುಂದೇನೇನಾಗತ್ತೆ ಅಂತ. ಇನ್ನು ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ದ ವಕೀಲ ದೇವರಾಜೇಗೌಡರಿಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನು ಹೊರತಂದಂತಹ ವಕೀಲರು, ನಂತರ ಇಲ್ಲಿ DK ಶಿವಕುಮಾರ್ ಪಾತ್ರ ಇದೆ, ಕಾಂಗ್ರೆಸ್ನವ್ರ ಪಾತ್ರ ಇದೆ ಪೆನ್ ಡ್ರೈವ್ ರಿಲೀಸ್ ವಿಚಾರದಲ್ಲಿ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟು ಹಳೇ ಪ್ರಕರಣದಲ್ಲಿ ಹೊಸದಾಗಿ ಜೈಲಿಗೆ ಹೋಗಿದ್ದ, ಬಂಧನಗೊಂಡಿದ್ದ ದೇವರಾಜೇಗೌಡರಿಗೆ ಬೇಲ್ ಆಗಿದೆ. ಏನು ವಿಷಯ ಇದು ಅಂದರೆ, ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ವಕೀಲ ದೇವರಾಜೇಗೌಡಗೆ ಹೈಕೋರ್ಟ್ ಏಕಸದಸ್ಯ ಪೀಠ ಜಾಮೀನು ಮಂಜೂರು ಮಾಡಿದೆ. 2023 ಡಿಸೆಂಬರ್ 29 ಅತ್ಯಾಚಾರ ಮಾಡಿದ್ದಾರೆ ಅಂತ 2024 ಏಪ್ರಿಲ್ 1 ಸಂತ್ರಸ್ತೆ ದೂರು ನೀಡಿದರು. ಹೆಂಗಿದೆ ನೋಡಿ, ಮಜಾ ತುಂಬ ಚೆನ್ನಾಗಿದೆ. 2023 ಡಿಸೆಂಬರ್ 29 ಅತ್ಯಾಚಾರ ಮಾಡಿದ್ರು ಅಂತ 2024 ಏಪ್ರಿಲ್ 1 ಸಂತ್ರಸ್ತೆ ದೂರು ನೀಡಿದರಂತೆ. ದೇವರಾಜೇಗೌಡ ಅವರು ಜೈಲಿಂದ ಹೊರಬಂದ ಬಳಿಕ ಪ್ರಜ್ವಲ್ ಪೆಂಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ದಾಖಲೆಗಳು ಬಹಿರಂಗಗೊಳ್ಳುವ ಸಾಧ್ಯತೆ ಇದೆ. ಇನ್ನು ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ MLC ಸೂರಜ್ ರೇವಣ್ಣ ಅವರ CID ಕಸ್ಟಡಿ ಅವಧಿಯನ್ನು 2 ದಿನ ವಿಸ್ತರಣೆ ಮಾಡಲಾಗಿದೆ. ಅಂದರೆ ಪ್ರಜ್ವಲ್ ರೇವಣ್ಣ ಇವೆಲ್ಲ ಪ್ರಕರಣಕ್ಕೆಲ್ಲ ಒಟ್ಟೊಟ್ಟಿಗೆ ಸೇರ್ಕೊಂಡಿದ್ದಾರೆ ಇವರು. ಸೊ ದೇವರಾಜೇಗೌಡರು ಜೈಲಿಗೆ ಹೋಗುವ ಮುನ್ನ DK ಶಿವಕುಮಾರ್ ನಮ್ಮ ಜೊತೆ ರಾಜಿಗೆ ಬಂದಿದ್ರು ಅಂತೆಲ್ಲ ಆಡಿಯೋ ಬಿಟ್ಟಿದ್ರು. ಸೊ ಬಂದಮೇಲೆ ಮತ್ತಷ್ಟು ಮಾತಾಡ್ತಾರೆ. ನಮ್ಮ ಸ್ಟುಡಿಯೋ ಕರ್ಸೋಣ, ಕರ್ನಾಟಕ TV ಸ್ಟುಡಿಯೋ ಬರ್ತಾರೆ ದೇವರಾಜೇಗೌಡರು, ಮಾತಾಡಿಸ್ತೀನಿ, ಇಂಟರ್ವ್ಯೂ ಮಾಡ್ತೀನಿ. ಇನ್ನು ನಟ ದರ್ಶನ್ ಅವರು ಪರಪ್ಪನಗರ ಜೈಲಲ್ಲಿದ್ದಾರೆ. ಅವರ ತಾಯಿ ಇವತ್ತು ಪರಪ್ಪನಗರ ಜೈಲಿಗೆ ಹೋಗಿ ಮಗನನ್ನು ಭೇಟಿ ಮಾಡಿದ್ರು. ಮೀನಾ ತುಗುದೀಪ್ ಅವರು ಭೇಟಿ ಮಾಡಿ ಕಣ್ಣೀರು ಹಾಕಿದ್ರು. ಮಗನ ಸನ್ನಿವೇಶ ಹಿಂಗಾಯ್ತಲ್ಲ ಅಂತ. ಚಾಮುಂಡೇಶ್ವರಿ ಎಲ್ಲ ನೋಡ್ಕೋತಾಳೆ, ಒಳ್ಳೇದಾಗತ್ತೆ ಅಂತ ಧೈರ್ಯ ತುಂಬ ಬಂದಿದ್ದಾರೆ. ಒಂದು 45 ನಿಮಿಷಗಳ ಭೇಟಿ ವೇಳೆ ಅಮ್ಮ ಮಗ ಮಾತನಾಡಿದ್ದಾರೆ. ಸಹಜವಾಗಿ ಕಣ್ಣೀರು ಬರುವಂಥದ್ದು. ಸೊ ಧೈರ್ಯ ತುಂಬಿ ಬಂದಿದ್ದಾರೆ ಅನ್ನೋ ವಿಷಯ ದರ್ಶನ್ ಅವ್ರ ಸಂಬಂಧಪಟ್ಟಂಥ ಅಪ್ಡೇಟ್ಸ್ ಇದು. ಇನ್ನು ಹಾಸನದ SP ಕಚೇರಿ ಮುಂದೆಯೇ ಪೇದೆ ತನ್ನ ಪತ್ನಿಯನ್ನ ಚಾಕುವಿನಿಂದ ಚುಚ್ಚು ಹತ್ಯೆ ಮಾಡಿರ್ತಕ್ಕಂಥದ್ದು. ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಘಟನೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆಸ್ತಿ ವಿಚಾರವಾಗಿ ಕಳೆದ 15 ದಿನಗಳಿಂದ ಲೋಕನಾಥ್ ಹಾಗೂ ಮಮತಾ ನಡುವೆ ಜಗಳ ನಡೀತಿತ್ತು. ಇಂದು SPಗೆ ದೂರು ಕೊಡಲು ಬಂದಾಗ ಮಮತಾಳನ್ನು ಲೋಕನಾಥ್ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ್ದಾರೆ. ಸೊ ಪೇದೆ ಅದು SP ಕಚೇರಿ ಮುಂದೆ ಪತ್ನಿಯನ್ನು ಹತ್ಯೆ ಮಾಡೋದು, ಅಯ್ಯೋ ದೇವರೇ. ಹೆಣ್ಣು ಹೊನ್ನು ಮಣ್ಣು, ಇವೆಲ್ಲ ಈ ಹೆಣ್ಣು ಹೊಣ್ಣು ಮಣ್ಣು ಏನು ಬೇಕಾದ್ರೆ ಮಾಡಿಸೋದ್ರದಕ್ಕೆ ಉದಾಹರಣೆ. ಬಟ್ ಹಾಸನದಲ್ಲೇ ಒಂದು ರೀತಿಯ ಭೀಕರ ಘಟನೆ ಇವತ್ತು. ಇನ್ನು ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ವಾಗ್ದಾಳಿಯನ್ನು ನಡೆಸಿದ್ದಾರೆ, ಅದು ನರೇಂದ್ರ ಮೋದಿ ವಿರುದ್ಧ. ಈ ಸಂದರ್ಭ BJPಯವರು ಕೂಡ ರಾಹುಲ್ ಗಾಂಧಿ ವಿರುದ್ಧ ಪ್ರತಿದಾಳಿಯನ್ನು ನಡೆಸಿದ್ದಾರೆ. ವಿಷಯ ಏನಪ್ಪಾ ಅಂದರೆ, ರಾಹುಲ್ ಗಾಂಧಿ ಮಾತನಾಡ್ತಾ BJP ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇಡೀ ಹಿಂದೂ ಸಮಾಜ ಎಂದರೆ ಭಾರತೀಯ ಜನತಾ ಪಾರ್ಟಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಥವಾ ಮೋದಿ ಅಲ್ಲ. ಹಿಂದೂಗಳೆಂದು ಹೇಳಿಕೊಳ್ಳುವವರು ಸದಾ ಹಿಂಸಾಚಾರ ಹಾಗೂ ದ್ವೇಷದಲ್ಲೇ ಮುಳುಗಿರ್ತಾರೆ ಎಂದು ರಾಹುಲ್ ಗಾಂಧಿ ಹೇಳಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಮೋದಿ, ರಾಹುಲ್ ಗಾಂಧಿ ಹಿಂದೂ ಸಮಾಜವನ್ನು ಹಿಂಸಾಚಾರಿಗಳು ಅಂತ ಕರೆದಿದ್ದಾರೆ ಅಂತ ಆರೋಪಿಸಿದರು. ಹಿಂದೂಗಳು ಎಂದು ಕರೆದುಕೊಳ್ಳುವವರು ಹಿಂಸಾಚಾರದಲ್ಲಿ ತೊಡಗಿರ್ತಾರೆ, ಒಪ್ಪಕ್ಕೆ ಸಾಧ್ಯ ಇಲ್ಲ. ರಾಹುಲ್ ಗಾಂಧಿ ನಾನು ಕೂಡ ಹಿಂದೂ ಅಂತ ತಿಳ್ಕೊಂಡ್ರೆ ಹಿಂಸಾಚಾರ ಮಾಡ್ತಾವ್ರ ರಾಹುಲ್ ಗಾಂಧಿ? ಕರ್ಕೊಂಡ್ರಷ್ಟೇ ಅವರು. ರಾಹುಲ್ ಗಾಂಧಿ ಹಿಂಸಾಚಾರ ಮಾಡ್ತಾವ್ರ? DK ಶಿವಕುಮಾರ್ ಹಿಂದೂ ಅಂತ ಹೇಳ್ಕೋತಾರೆ, ಹಿಂಸಾಚಾರ ಮಾಡ್ತಿದ್ದಾರೆ DK ಶಿವಕುಮಾರ್. ಸಿದ್ದರಾಮಯ್ಯ ಹಿಂದೂ ಅಂತ ಹೇಳ್ಕೊಳ್ಳಲ್ಲ, ಕೇಸರಿ ಯಾವುದು ಅವ್ರಿಗಾಗಲ್ಲ, ಅವ್ರೊಂಥರ ಬೇರೆ ಲೆಕ್ಕಾಚಾರ. ಹಿಂದುತ್ವ ಅನ್ನೋ ವಿಷಯವನ್ನು ಇಟ್ಕೊಂಡೆ ಕಾಂಗ್ರೆಸ್ಸಲ್ಲಿ ಒಂದಷ್ಟು ಜನ ನಾನೊಬ್ಬ ಹಿಂದೂ ಅಂತ ಮಾತನಾಡೋರು ಇದ್ದಾರೆ. ಹಿಂದೂ ಎನ್ನುವವರೆಲ್ಲ ಹಿಂಸಾಚಾರಿಗಳು ಅಂದರೆ ತಪ್ಪದು. ರಾಹುಲ್ ಗಾಂಧಿ ಅವರು 100 ಸೀಟ್ ಹತ್ರ ಗೆದ್ದಿದ್ದೀವಿ ಅಂತ ಏನೇನೋ ಮಾತಾಡಿದ್ರೆ ಅದು ನೆಗೆಟಿವ್ ಆಗುತ್ತೆ. ಆದರೆ RSS, ಬಜರಂಗದಳ, BJPಯವರು ಹಿಂದುತ್ವವನ್ನು ಬಳಸಿಕೊಂಡು
ಹಿಂದೂ ಸಮಾಜಕ್ಕೆ ಕಪ್ಪು ಮಸಿ ಬಳಿತಾ ಇದ್ದಾರೆ, ಅವರೆಲ್ಲ ಹತ್ಯೆ ಮಾಡ್ತಾ ಇದ್ದಾರೆ, ಗಲಭೆ ಮಾಡ್ತಾ ಇದ್ದಾರೆ ಅಂದ್ರೆ ಓಕೆ. ಹಿಂದೂ ಎನ್ನುವವರೆಲ್ಲ ಹಿಂಸಾಚಾರಿಗಳು, ರಾಂಗ್ ಸ್ಟೇಟ್ಮೆಂಟ್. ಹಿಂದೂಗಳು ಅನ್ಕೊಂಡು ಬಿಜೆಪಿ ಅವ್ರು ರಾಜಕೀಯ ಮಾಡ್ತಾವ್ರೆ, ಅಲ್ಲೇ ಮಾಡ್ತಾವ್ರೆ, ದೌರ್ಜನ್ಯ ಮಾಡ್ತಾವ್ರೆ ಅಂದ್ರೆ ಅದು ಪೊಲಿಟಿಕಲ್ ಅವರ ಪಕ್ಕ ತಿರುಗುತ್ತೆ. ಆದ್ರೆ ಹಿಂದೂಗಳು ಎನ್ನುವವರೆಲ್ಲ ಹಿಂಸಾಚಾರಿಗಳು ಅಂದ್ರೆ ರಾಂಗ್ ಆಗತ್ತೆ. ಸೆಂಟೆನ್ಸ್ ಫಾರ್ಮೇಷನ್ ಅಲ್ಲಿ ಸಮಸ್ಯೆ ಇರ್ಬೋದು ರಾಹುಲ್ ಗಾಂಧಿ ಅವರಿಗೆ. ಬಟ್ ಹೇಳಿಕೆ ಕೊಡುವಾಗ ಒಂದಷ್ಟು ರೀತಿ ನೀತಿಗಳು ಇರುತ್ತವೆ. ಹಿಂದುತ್ವದ ಹೆಸರಿನಲ್ಲಿ ಬಿಜೆಪಿಯವರು ರಾಜಕೀಯ ಬೆಳೆ ಬೇಯಿಸ್ಕೊತಾ ಇದ್ದಾರೆ. ಹಿಂದೂಗಳು ಅನ್ನೋ ಹೆಸರಲ್ಲಿ, ಹಿಂದುತ್ವ ಅನ್ನೋ ಹೆಸರಲ್ಲಿ ಬಿಜೆಪಿ RSSನವರು ಗಲಭೆ ಮಾಡ್ತಾವ್ರೆ ಅಂದ್ರೆ ಅದು ರಾಜಕೀಯ ಆರೋಪ. ಬಟ್ ಹಿಂದೂಗಳು ಅನ್ನುವರೆಲ್ಲ ಹಿಂಸಾಚಾರಿಗಳು ರಾಹುಲ್ ಗಾಂಧಿ ಹೇಳಿಕೆಯಲ್ಲಿ ಸಮಸ್ಯೆ ಇದೆ ಅಂತ ಅರ್ಥ. ಬೇಕಿರಲಿಲ್ಲ ಇದು. ಅದಕ್ಕೆ ಮೋದಿ ಹಿಂದೂಗಳೆಲ್ಲರೂ ಕೂಡ ಹಿಂಸಾಚಾರಿ ಅಂತಿದ್ದಾರೆ ಅಂತ ನರೇಂದ್ರ ಮೋದಿ ಮಾತನಾಡಿದ್ದಾರೆ. ಇದ್ಯಾವುದು ದೇಶದ ಅಭಿವೃದ್ಧಿಗೆ ಪೂರಕ ಅಲ್ಲ, ಮಾರಕ ಈ ಚರ್ಚೆಗಳು. ಇನ್ನು 3 ಹೊಸ ಕ್ರಿಮಿನಲ್ ಕಾನೂನುಗಳು ಜಾರಿಯಾಗಿದೆ. BNS, BNSS, BSA ಕಾನೂನು ಜಾರಿ. ದೇಶದಲ್ಲಿ ಇಂದಿನಿಂದ 3 ಹೊಸ ಕ್ರಿಮಿನಲ್ ಕಾನೂನುಗಳು ಜಾರಿ ಹೊಂದಿದೆ. ಭಾರತೀಯ ನ್ಯಾಯ ಸಂಹಿತ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ, ಭಾರತೀಯ ಸಾಕ್ಷಿ ಅಧಿನಿಯಂ ಕಾನೂನು ಜಾರಿ ತರಲಾಗಿದೆ. ಈ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತನಾಡಿದ್ದು, ಹೊಸ ಕ್ರಿಮಿನಲ್ ಕಾನೂನುಗಳು ಆಧುನಿಕ ಕಾನೂನು ವ್ಯವಸ್ಥೆಯನ್ನು ವ್ಯಾಖ್ಯಾನಿಸುತ್ತವೆ. ನಾವು ಕೇವಲ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿಲ್ಲ, ಮುಂದಿನ 50 ವರ್ಷಗಳಲ್ಲಿ ಸಂಭವಿಸಬಹುದಾದ ತಾಂತ್ರಿಕ ಬದಲಾವಣೆಗಳನ್ನು ಊಹಿಸಿ ಅದಕ್ಕೆ ತಕ್ಕಂತೆ ಬದಲಾವಣೆ ತಂದಿದ್ದೇವೆ. ಇದು ವಿಶ್ವದ ಅತ್ಯಂತ ಆಧುನಿಕ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯಾಗಲಿದೆ ಅನ್ನೋದು ಅಮಿತ್ ಶಾ ಅವರ ವಿಶ್ವಾಸ. ಗೊತ್ತಿಲ್ಲ, ಇವೆಲ್ಲ ಲಾ ತರ್ತಾ ಇದ್ದೀರಿ, ಅದಕ್ಕೆ ಭಯ ಬಿದ್ದು ಕ್ರಿಮಿನಲ್ಗಳು ಅವೆಲ್ಲನೂ ಬಿಟ್ಟು ಒಳ್ಳೆ ರೀತಿಯಲ್ಲಿ ಬದುಕಿದ್ರೆ ಸರಿ, ಶಾಂತಯುತವಾಗಿ, ನಮ್ಗೆ ಒಳ್ಳೇದೇ ಅಲ್ಲ. ಇನ್ನು ಆಸ್ಟ್ರೇಲಿಯಾ ಸರ್ಕಾರದ ಹೊಸ ನಿಯಮ, ವೀಸಾದ ಕಾಸ್ಟ್ನ ಜಾಸ್ತಿ ಮಾಡವ್ರೆ. ಶುಲ್ಕವನ್ನು 39,000 ಇತ್ತು, 89,000 ಆಗಿದೆ. ಆಸ್ಟ್ರೇಲಿಯಾ ಸರ್ಕಾರದ ನೀತಿಯಿಂದ ವಿದೇಶಿ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ದುಬಾರಿ ಆಗುತ್ತೆ. ಆಸ್ಟ್ರೇಲಿಯಾ ಸರ್ಕಾರ ಈ ನಿಯಮ ಭಾರತೀಯ ವಿದ್ಯಾರ್ಥಿಗಳಿಗೆ ದೊಡ್ಡ ಹೊಡೆತ ಬೀಳುವ ಸಾಧ್ಯತೆ ಇದೆ. ಬಟ್ ಆಸ್ಟ್ರೇಲಿಯಾಗೆ ಹೋಗಲೇಬೇಕು ಅನ್ನೋರಿಗೆ 40,000 50,000 ಹತ್ರ ಜಾಸ್ತಿ. ಬಟ್ ದೊಡ್ಡ ಸಮಸ್ಯೆ ಆಗಲ್ಲ ಅಂತ ನಾನು ಅನ್ಕೋತೀನಿ. ಅಂದರೆ ವಿದೇಶಕ್ಕೆ ಹೋಗಿ ಓದಬೇಕು ಅಂದಾಗ 50,000 ವೇರಿಯೇಷನ್ ನಾಟ್ಸ್ ಬಿಗ್ ಮ್ಯಾಟರ್, ಅದೊಂದು ನಾಟ್ ಅ ಬಿಗ್ ಮ್ಯಾಟರ್ ಅಂತ ಹೇಳ್ಬೋದು. ಬಟ್ ಏರಿಕೆನೇ ಅಲ್ಲ, ಸಮಸ್ಯೆ ಇರುತ್ತಲ್ಲ ಸಹಜವಾಗಿ. ಮತ್ತೆ RCB ತಂಡ ಸೇರಿಕೊಂಡ DK ಕಾರ್ತಿಕ್ ದೊಡ್ಡ ಜವಾಬ್ದಾರಿ ಕೊಟ್ಟ RCB. ಕಳೆದ IPLನಲ್ಲಿ ಎಲ್ಲಾ ಮಾದರಿಯ ಕ್ರಿಕೆಟ್ಗೆ ನಿವೃತ್ತಿ ಹೇಳುವ ದಿನೇಶ್ ಕಾರ್ತಿಕ್ಗೆ RCB ಫ್ರಾಂಚೈಸಿ ದೊಡ್ಡ ಜವಾಬ್ದಾರಿ ನೀಡಿದೆ. 2025ರ ಏಪ್ರಿಲ್ನಲ್ಲಿ RCB ತಂಡದ ನೂತನ ಬ್ಯಾಟಿಂಗ್ ಕೋಚ್ ಮತ್ತು ಮೆಂಟರ್ ಆಗಿ ದಿನೇಶ್ ಕಾರ್ತಿಕ್ ಕಾರ್ಯನಿರ್ವಹಿಸಲಿದ್ದಾರೆ. ಈ ಮೂಲಕ RCB ತಂಡಕ್ಕೆ ಹೊಸ ಅವತಾರದಲ್ಲಿ ಮತ್ತೆ ಕಾರ್ತಿಕ್ ಅವರು ಆಗಮಿಸಲಿದ್ದಾರೆ. ಇನ್ನು ದಕ್ಷಿಣ ಆಫ್ರಿಕಾ ವಿರುದ್ಧ ಏಕೈಕ ಟೆಸ್ಟ್ ಪಂದ್ಯ, ಭಾರತ ಮಹಿಳಾ ತಂಡಕ್ಕೆ 10 ವಿಕೆಟ್ ಗೆಲುವು. ಏನೋ ಭಾರತೀಯ ಕ್ರಿಕೆಟ್ ಪ್ರೇಮಿಗಳಿಗೆ ಬಹಳ ಖುಷಿ ವಿಷಯ ಇವೆಲ್ಲ. ದಕ್ಷಿಣ ಆಫ್ರಿಕಾ ಮಹಿಳಾ ತಂಡದ ವಿರುದ್ಧ ಏಕೈಕ ಟೆಸ್ಟ್ ಪಂದ್ಯದಲ್ಲಿ ಭಾರತ ವನಿತೆಯ ತಂಡ 10 ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ 603 ರನ್ ಗಳಿಸಿತ್ತು. ಪ್ರಥಮ ಇನ್ನಿಂಗ್ಸ್ನಲ್ಲಿ ದಕ್ಷಿಣ ಆಫ್ರಿಕಾ 266 ರನ್ ಆಲ್ಔಟ್ ಆಗಿದ್ರೆ, ಎರಡನೇ ಇನ್ನಿಂಗ್ಸ್ನಲ್ಲಿ 373 ರನ್ ಮಾತ್ರ ಕಲೆ ಹಾಕಿತ್ತು. ಇದರೊಂದಿಗೆ 37 ರನ್ ಗುರಿ ಬೆನ್ನತ್ತಿದ ಭಾರತ ವಿಕೆಟ್ ನಷ್ಟವಿಲ್ಲದೆ ಗೆಲುವನ್ನು ದಾಖಲಿಸಿತು. ಇದಿಷ್ಟು ಇಂದಿನ ಪ್ರೈಮ್ ಟೈಮ್ ನ್ಯೂಸ್. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.